ಶಾಂತನಗೌಡಗೆ ತಪ್ಪಿದ ಸಚಿವ ಸ್ಥಾನ ಅಂದ್ರೆ ಗಾಯತ್ರಿ ಶಾಂತನಗೌಡ ಅವರಿದ್ರಲ್ಲ ಅವರಿಗೆ ಸಚಿವ ಸ್ಥಾನ ತಪ್ಪಿರೋದು. ಬೀದಿಗಿಳಿದಿದ್ದಾರೆ ಬೆಂಬಲಿಗರೀಗ. ಓಕೆ, ಇದು ಹೊನ್ನಾಳಿ ಶಾಸಕ ಶಾಂತನಗೌಡ ಮನೆ ಮುಂದೆ ಪ್ರತಿಭಟನೆ ನಡೀತಾ ಇದೆ ಈಗ ಅವರ ಅಭಿಮಾನಿಗಳಿಂದ. ಗಮನಿಸ್ತಾ ಇದ್ದೀವಿ, ಸಂಪುಟದಲ್ಲಿ ಸ್ಥಾನಮಾನ ಸಿಗದ ಹಿನ್ನೆಲೆಯಲ್ಲಿ ನಿರಾಸೆಯಿಂದ ಇರುವಂತ ಎಲ್ಲ ಶಾಸಕರು ಅವರ ಬೆಂಬಲಿಗರು ರೊಚ್ಚಿಗೆದ್ದಿದ್ದಾರೆ. ಈಗ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಂತನಗೌಡ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹೊನ್ನಾಳಿ ಶಾಸಕರ ಮನೆ ಎದುರು. ಅಂದ್ರೆ ಅವರೇ ಹೊನ್ನಾಳಿ ಶಾಸಕರು ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. 3 ಬಾರಿ ಗೆದ್ದು ಶಾಸಕರಾದರೂ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಸೂಟ್ಕೇಸ್ ಮಲ್ಲಿಕಾರ್ಜುನ್ ಅಂತ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ SS ಮಲ್ಲಿಕಾರ್ಜುನ್ ಅವ್ರ ಬಗ್ಗೆ ಇದು. ನನಗೇನು ಬೇಸರ ಇಲ್ಲ, ಬಸವಂತಪ್ಪಗೆ ಸಚಿವ ಸ್ಥಾನ ಕೊಟ್ಟಿದ್ದು ಹೆಮ್ಮೆ ಇದೆ. ದುಡ್ಡು ಕೊಟ್ಟು ಹಲವರು ಸಚಿವ ಸ್ಥಾನ ಪಡೆದಿದ್ದಾರೆ ಅನ್ನೋದು ಸುಳ್ಳು, ತಿಳುವಳಿಕೆ ಇಲ್ಲದವರು ಅಂತ ಆರೋಪ ಮಾಡಿದ್ದಾರೆ. ನನಗೆ ಸಚಿವ ಸ್ಥಾನ ಸಿಗದಿರೋದು ಬೆಂಬಲಿಗರಿಗೆ ಬೇಸರ ಇದೆ. ಗ್ಯಾರಂಟಿ ನ್ಯೂಸ್ಗೆ ಶಾಸಕ ಶಾಂತನಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಆಸಕ್ತಿ ಇಲ್ಲ, ಸಚಿವ ಸಂಪುಟ ವಿಸ್ತರಣೆ ಈಗಾಗಲೇ ಆಗಿರ್ತಕ್ಕಂಥ ಈಗಾಗಲೇ ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡಿದ್ದಾರೆ. ಆದರೆ ಹೊನ್ನಾಳಿಯ ಶಾಸಕರು 3 ಬಾರಿ ಗೆದ್ದಿದ್ದಾರೆ, ಹಿರಿಯರಿದ್ದಾರೆ. ಅವ್ರ ಮನೆಯಲ್ಲೂ ಕೂಡ 2 ಶಾಸಕರಾಗಿದ್ದಂಥವ್ರು, ಅಂಥವ್ರಿಗೆ ಸಿಕ್ಕಿಲ್ಲ ಅನ್ನೋಂಥದ್ದು ಅಭಿಮಾನಿಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಈಗ ಸ್ವತಃ ಶಾಸಕರೇ ಶಾಂತನಗೌಡರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಅವ್ರಂತ ಕೇಳ್ಕೊಂತವನ. ಸರ್ ಹೇಳಿ ಸರ್, ಈಗ ಬಹುತೇಕ ಒಮ್ಮೊಮ್ಮೆ ಶಾಸಕರಾದಂಥವ್ರಿಗೆ ಸಚಿವ ಸ್ಥಾನ ಸಿಕ್ಕಿದೆ, ಸೊ ನಿಮಗೆ ಸಿಕ್ಕಿಲ್ಲ, ಸೊ ಇದು ಬೇಜಾರೇನಿದೆ ಸರ್? ಹೆಂಗೆ ಸರ್? ಖಂಡಿತ ಬೇಜಾರಿಲ್ಲ, ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ. ಒಮ್ಮೆ ಶಾಸಕರಂತ ತಾವು ಹೇಳ್ತಕ್ಕಂಥ ಪರ್ಟಿಕ್ಯುಲರ್ ಹೆಸರು ಹೇಳ್ತಾರೆ ನೀವು. ಬಸವಂತಪ್ಪಗೆ ಯಾಕೆ ಕೊಟ್ಟರು, ಹೆಂಗೆ ಕೊಟ್ಟರು ಅಂದರೆ ನಮಗೆ ಇಡೀ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲೇ ಪಕ್ಷಕ್ಕೆ ಎಷ್ಟು ಇಮೇಜ್ ಬಂದೈತಿ. ಕಾಂಗ್ರೆಸ್ ಪಕ್ಷ ಅಂದರೆ ಬರೀ ಬಾಯಾಗೆ ಸಾಮಾಜಿಕ ನ್ಯಾಯ ಅಂತ ಹೇಳ್ಕೊಂತಿದ್ರು. ಇವತ್ತು ನಿಜವಾಗಿ ಹಿಂದಿನ ನೋಡ್ಕೊಂಬಂದವೆ ಕೊಟ್ಕೊಂಡು ಇವತ್ತು ನಿಜವಾಗಿ ಇಡೀ ಕರ್ನಾಟಕದಲ್ಲಿ ಬಸವಂತಪ್ಪ ಕೊಟ್ಟಿರೋದು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಹೆಮ್ಮೆ. ಮತ್ತು ಮುಂದಿನ 28ರ ಚುನಾವಣೆಗೆ 29 ಲೋಕಸಭಾ ಚುನಾವಣೆಗೂ ಸಹ ಒಂದು ಬುನಾದಿ ಆಗುತ್ತೆ, ಗೆಲ್ಲಲಿಕ್ಕೆ ಅದು ಒಂದು ಕಾರಣ ಆಗುತ್ತೆ ಅನ್ನೋಂಥ ನಾನು ವೈಯಕ್ತಿಕವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಕಾಂಗ್ರೆಸ್ನಲ್ಲಿ ಒಬ್ಬ ಶಾಸಕರಿಗೆ ಸಿಕ್ಕಂಥದ್ದು ಮಾತ್ರ ಸಾಮಾಜಿಕ ನ್ಯಾಯ ಆಗೋದಾದರೆ ಶಾಂತನಗೌಡರು 3 ಬಾರಿ ಶಾಸಕರಾಗಿದ್ದರು, ಸೊ ಅವರಿಗೆ ಸಚಿವ ಸ್ಥಾನ ಸಿಗಲ್ವ ಹೇಗಂತ? ಅಲ್ಲಿ ನಮಗೆ ನಮ್ಮ ಪಕ್ಷದಲ್ಲಿ 138 ಜನ ಶಾಸಕರಿದ್ದರು ಸಹ ಆ ಮಾದಿಗ ಸಮಾಜಕ್ಕೆ ಸೇರಿದಂಥ 2 ಇದ್ದದ್ದು. ಒಂದು ಬಸವಂತಪ್ಪ, ಇನ್ನೊಂದು ತಿಮ್ಮಾಪುರದ ಬಗ್ಗೆ ಏನೋ ಸಮಸ್ಯೆ ಇರುತ್ತೆ ನಮಗೆ ಗೊತ್ತಿದೆ. ಹಾಗಾಗಿ ಅದೃಷ್ಟ ಅವ್ರ ದುರಾದೃಷ್ಟ, ನಮ್ಮ ಬಸವಂತಪ್ಪಗೆ ಅದೃಷ್ಟ. ಇನ್ನು 4 ಜನದಂಗೆ ಯಾರು ಸಿಗ್ತದೆ ಗೊತ್ತಿಲ್ಲ. ಅಂದರೆ ಸೂಟ್ ಕೇಸ್ ತಗೊಂಡು ಹೋದಂತಾರೆ ಮಾತ್ರ ಸಚಿವ ಸ್ಥಾನ ಸಿಕ್ಕಿದೆ ಅನ್ನೋಂಥದ್ದು ಬಹುತೇಕ ಆರೋಪ ಮಾಡ್ತಾರೆ. ಕೇಸ್ ಅನ್ನೋದು ಶಬ್ದ ತೆಗೆದುಬಿಡ್ರಿ. ಸೂಟ್ ಕೇಸ್ನಾಗ ಏನಾರ ಸೀರೆ ಪರೆ ತಗೊಂಡು ಹೋಗಿರ್ಬೋದು ಅಷ್ಟೇನ. ಸೂಟ್ ಕೇಸ್ನಾಗ ದುಡ್ಡು ತಗೊಂಡು ಹೋಗಿರೋದೆ, ದುಡ್ಡು ಕೊಟ್ಟರೆ ಸಿಕ್ಕತ್ತೆ, ಅದು ಖಂಡಿತ ಇಲ್ಲ. ಹಂಗೆ ದುಡ್ಡು ಕೊಟ್ಟು ಸೂಟ್ ಕೇಸಿಂದಾಗ ಇದ್ದರೆ ಭಾಳ ಜನ ಆಗೋರು. ಹೆಸರು ಹೇಳಕ್ಕೆ ಬರಲ್ಲ. ಈಗ ನಿಮ್ಗೆ ಗೊತ್ತೈತಿ ಎಂತೆಂಥ ಕೋಟ್ಯಾಧೀಶರು ನಮ್ಮ ಪಕ್ಷದಲ್ಲಿದ್ದಾರೆ. ಅಲ್ಲ ಸರ್, ಈಗ ಎಲ್ಲೋ ಒಂದು ಕಡೆಗೆ ಸಚಿವ ಸ್ಥಾನವನ್ನು SS ಮಲ್ಲಿಕಾರ್ಜುನ್ ಅವರೇ ತಪ್ಪಿಸಿದ್ರು ಅನ್ನೋವಂಥದ್ದು ನಿಮ್ಮ ಕಾರ್ಯಕರ್ತರೇ, ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರೇ ಆರೋಪ ಮಾಡ್ತಾರೆ ಸರ್. ಹೇಳ್ತಾರೆ, ಗೊತ್ತಿಲ್ಲದೆ ತಿಳುವಳಿಕೆ ಇಲ್ಲದೆ ಹೇಳ್ತಾರೆ. ಅದನ್ನು ಸತ್ಯ ಅಂತ ನಂಬಕ್ಕೆ ಹೋಗ್ಬಾರ್ದು ನಾವು. ಯಾರು ಹೇಳ್ತಾ ಇದ್ದ ತಕ್ಷಣ ನಂಬಕ್ಕಾಗುತ್ತಾ? ಪ್ರತ್ಯಕ್ಷ ಕಂಡ್ರು ಪ್ರಾಮಾಣಿಸಿ ನೋಡುವಂತಕ್ಕಂಥ ತತ್ವದಲ್ಲಿ ಬಂದಿರೋಂಥದ್ದು ನಾವು. ಅಲ್ಲ, ಶಾಂತನಗೌಡರು ಎಲ್ಲ ಒಂದು ಕಡೆ ಶಾಂತರಾಗ್ಬಿಟ್ರ ಅಂತ? ಯಾವಾಗ ನಾನು ಶಾಂತವಾಗಿರೋದು, ನಾನು ಸಾಯರು ಶಾಂತವಾಗಿರೋದು, ಎಲ್ಲರಿಗೂ ನಾನು ಶಾಂತವಾಗಿರೋದು. ಆದರೆ ನಮ್ಮ ತಾಲೂಕು ನಾನು ಬಂದು ಸುಮ್ಮನೆ ಬೇರೆ ರೂಪದಲ್ಲಿ ಬಂದು ಕಾಣ್ರಿ, ನಾನೆಲ್ಲೂ ಸಹ ಗಲಾಟೆ ಮಾಡ್ಕೊಂಡಾಗಲಿ ವಿರೋಧ ಪಕ್ಷರನ್ನೂ ಸಹ ಪ್ರೀತಿ ವಿಶ್ವಾಸದಾಗ ಕಾಣ್ತಾನೆ. ನಮ್ಮ ಹತ್ರ ಬಂದಾಗ ನಾನು ಕೈಲಾಸ ಸಹಾಯನೂ ಮಾಡ್ತಾನೆ. ಅಲ್ಲ, ಈಗ ಶಾಂತನಗೌಡರು ಕೇವಲ ಒಂದು ಕ್ಷೇತ್ರಕ್ಕೆ ಮಾತ್ರ ಅವರು ಏನು ಅಧಿಕಾರ ನಡೆಸಬೇಕು ಅನ್ನೋಂಥದ್ದು ನಿಮ್ಮ ತಲೆಯಲ್ಲಿದ್ದರೆ, ಅಭಿಮಾನಿಗಳು ಸಚಿವರಾಗಿ ಇಡೀ ರಾಜ್ಯಾದ್ಯಂತ ಅವರು ಕೆಲಸ ಮಾಡಬೇಕು ಅನ್ನೋಂಥದ್ದು ಆಸೆ ಇರುತ್ತೆ. ಸೊ ಆ ಸಂಬಂಧಪಟ್ಟಂಗೆ ಪ್ರತಿಭಟನೆ ಕೂಡ ಮಾಡ್ತಿದ್ದಾರೆ. ಸೊ ಇದಕ್ಕೆ ನೀವೇನು ಹೇಳ್ತೀರಿ ಸರ್? ಈಗ ಇಲ್ಲ, ಅವ್ರಿಗೆ ಆಸೆ ಐತಿ, ಪ್ರತಿಭಟನೆ ಮಾಡಬೇಡ್ರಿ ಅಂತ ಹೇಳಿದ್ರು ಮಾಡ್ತಾಯಿದ್ದಾರೆ.
ಮಾಡ್ತಾರೆ ಅಂತ ತಾವು ಹೇಳಿದ್ದೀವಿ, ನಾನು ಖಂಡಿತ ನೋಡಿಲ್ಲ. ಅವ್ರಿಗೂ ಸಹ ತಿಳಿ ಹೇಳ್ತೀನಿ, ಮಾಡೋಕ್ಕೆ ಪ್ರತಿಭಟನೆ ಮಾಡೋದ್ರಿಂದ ಏನು ಸುಖ ಆಗಲ್ಲ. ಇದು ನಮ್ಮ ಇಮೇಜ್, ಪಕ್ಷದ ಇಮೇಜ್ ಕಮ್ಮಿ ಆಗುತ್ತೆ, ಜಾಸ್ತಿ ಆಗಲ್ಲ, ಮಾಡಬೇಡಿ ಬುದ್ಧಿ ಹೇಳ್ತಾರೆ. ಧನ್ಯವಾದ ಸರ್. ಓಕೆ, ಇದು ಶಾಂತನಗೌಡರ ಅಭಿಪ್ರಾಯವಾಗಿರ್ತಕ್ಕಂಥದ್ದು. ಮಲ್ಲಿಕಾರ್ಜುನ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.